ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ICICI ಬ್ಯಾಂಕ್ ಅಕೌಂಟ್ನ ಒಂದು ಅಕೌಂಟ್ ಬ್ಯಾಲೆನ್ಸನ್ನು ನಾವು ಯಾವ ರೀತಿ SMS ಮೂಲಕ ಒಂದು ಚೆಕ್ ಮಾಡೋದು ಅಂತ ನೋಡೋಣ. ನೀವು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ನಿಮ್ಮ ಬ್ಯಾಂಕನ್ನು ಒಂದು ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ಇಲ್ಲಿ SMS ಬ್ಯಾಂಕಿಂಗ್ ಸೇವೆ ಇರ್ತದೆ. ಅದರಲ್ಲಿ ನೀವು ಹೋಗ್ಬಿಟ್ಟು ಒಂದು ಮೆಸೇಜ್ ಕಳಿಸೋದ್ರ ಮೂಲಕ ನಿಮ್ಮ ಒಂದು ಬ್ಯಾಂಕ್ನ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ದೊಡ್ಡ ಫೋನ್ ಇರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಇರ್ಬೋದು ಅಥವಾ ಯಾವುದೇ ಕೀಪ್ಯಾಡ್ ಫೋನ್ ಇರ್ಬೋದು, ಯಾವುದೇ ಫೋನ್ ಇರ್ಬೋದು. ನಂತರದಲ್ಲಿ ಇಲ್ಲಿ ಮೆಸೇಜ್ ಬಾಕ್ಸ್ನ ನಾನು ಓಪನ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನನ್ನ ಫೋನಲ್ಲಿ ನಾನು ದೊಡ್ಡ ಫೋನಲ್ಲಿ ತೋರಿಸ್ತಾ ಇದ್ದೀನಿ. ನಂತರದಲ್ಲಿ 2 ಅಂತ ಏನಿದೆ ಅದರ ಒಂದು SMS ಬ್ಯಾಂಕಿಂಗ್ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇದ್ದೀನಿ. ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಏನು ಬರೀಬೇಕು ಅಂದರೆ, ನೀವು ICICI ಬ್ಯಾಂಕ್ ಅಕೌಂಟನ್ನು ಒಂದೇ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ IBAL ಅಂತ ಈ ರೀತಿ ಬರೀಬೇಕು. ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಇದ್ದರೆ IBAL ಅಂತ ಬರೆದು ಸ್ಪೇಸ್ ಬಿಟ್ಬಿಟ್ಟು ಆ ಒಂದು ಅಕೌಂಟ್ ನಂಬರ್ನ ಕೊನೆಯ ಒಂದು 5 ಡಿಜಿಟ್ ನಂಬರ್ಸ್ಗಳನ್ನ ಹಾಕಿಬಿಟ್ಟು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ನಾನು ಒಂದೇ ಒಂದು ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ IBAL ಅಂತ ಮಾತ್ರ ಬರೆದು ಟೈಪ್ ಮಾಡಿ ಕಳಿಸಿದ್ದೀನಿ. ನಂತರದಲ್ಲಿ ತಕ್ಷಣದಲ್ಲಿ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ, ರಿಪ್ಲೈ ನೋಡೋಣ ಯಾವ ರೀತಿ ಬಂದಿದೆ. ಇಲ್ಲಿ ನೋಡಿ ಮೇಲ್ಗಡೆ ಬಂದಿದೆ SMS. ಅದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಬ್ಯಾಲೆನ್ಸಸ್ ಫಾರ್ ಅಕೌಂಟ್ ನಂಬರ್ ಅಂತ ಇಲ್ಲಿ ಅಕೌಂಟ್ ನಂಬರ್ ಅಲ್ಲ, ಕೊನೆಯ ಒಂದು ಅಕೌಂಟ್ ನಂಬರ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ಇಂಥ ಡೇಟ್ಗೆ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿತ್ತು ನೋಡ್ಬೋದು. ಇಲ್ಲಿ ಬ್ಯಾಲೆನ್ಸ್ ಕೂಡ ತೋರಿಸ್ತಾ ಇದೆ. ಈ ರೀತಿ ತಕ್ಷಣದಲ್ಲಿ ಒಂದು SMS ಬರುತ್ತೆ ಸ್ನೇಹಿತರೆ. ಆ SMS ಸಂಪೂರ್ಣ ಅಂತ ಬ್ಯಾಂಕ್ ಒಂದು ಅಕೌಂಟ್ ಬ್ಯಾಲೆನ್ಸನ್ನು ಅದು ತೋರಿಸುತ್ತೆ. ಈ ರೀತಿ ನಾವು ICICI ಬ್ಯಾಂಕ್ ಅಕೌಂಟನ್ನು ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು SMS ಮೂಲಕ ಕೂಡ ಒಂದು ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.